नारी शक्ति की, नारी शक्ति की, नारी शक्ति की, नारी शक्ति की, नारी शक्ति की। बेके ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮೀಸಲಾತಿ ಬೇಕೇ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು। हेलो भारत माता की भारत माता की वंदे वंदे बेके बेको नारी शक्ति नारी शक्ति की नारी शक्ति की नारी शक्ति की नारी शक्ति की माता की नारी शक्ति ಕೊಡುವಂತ ದೇಶ ಅಂತ ದೇಶದಲ್ಲಿ ನಾವು ಮಹಿಳೆಯರು ಯಾರಲ್ಲೂ ಕಮ್ಮಿ ಇಲ್ಲ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಭಾರತ ಸರ್ಕಾರ ಇಡೀ ಭಾರತ ದೇಶದಲ್ಲಿರುವ ಮಹಿಳೆಯರು ಎಲ್ಲರಿಗೂ ಒಂದು 53% ಅನ್ನು ತಗೊಂಡು ಬಂದು ಅನುಷ್ಠಾನಕ್ಕೆ ತಗೊಂಡು ಬರ್ಬೇಕಂತ ಹೇಳಿ ಭಾರತ ಸರ್ಕಾರ ಇದು ಮಾಡಿದ್ರೆ ಅದನ್ನ ಪ್ರತಿಪಕ್ಷಗಳಾದಂತ ಅವರೆಲ್ಲರೂ ಸೇರಿ ಅದನ್ನ ಅನುಷ್ಠಾನಕ್ಕೆ ತರಲಾರ್ದಲ್ಲೇ ಅದನ್ನ ವಾಪಸ್ ಕಳಿಸಿದ್ದಾರೆ. ಅದನ್ನ ಎಲ್ಲರೂ ಸೇರಿ ಅಂದರೆ ಭಾರತ ದೇಶದಲ್ಲಿ ಇರುವ ನಾರಿ ಮಹಿಳೆಯರು ಎಲ್ಲರೂ ಸೇರಿ ಅದಕ್ಕೆ ಒತ್ತಾಯ ನಾವು ಭಾರತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಇದು ತಗೊಂಡ್ ಬರ್ರಿ, ಇದು ನಾರಿ ಮಹಿಳೆಯರಿಗೆ ಬಹಳ ಒಳ್ಳೇದಾಗುತ್ತೆ, ಇಡೀ ದೇಶದಲ್ಲಿರುವ ಎಲ್ಲಾ ಹೆಣ್ಮಕ್ಳಿಗೆ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಉದ್ದೇಶದಿಂದ ನಾವು ಇದೊಂದು ಪ್ರೊಟೆಕ್ಷನ್ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ. BVSS ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ವತಿಯಿಂದ ನಾವು ಇದನ್ನು ಒಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡು ಇವತ್ತು ಪ್ರೊಟೆಕ್ಷನ್ ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ಈ ಅನುಷ್ಠಾನಕ್ಕೆ ತರಲೇಬೇಕು. ಎಲ್ಲರೂ ಸೇರಿ ಎಲ್ಲಾ ಹೆಣ್ಮಕ್ಳಿಗೆ ಅನುಕೂಲವಾಗಬೇಕು. ಒಂದು ಉದ್ಯೋಗ ಅಲ್ಲ, ಒಂದು ರಾಜಕೀಯದಲ್ಲಾಗ್ಲಿ, ಪ್ರತಿಯೊಂದು ವ್ಯಾಪಾರದೊಳಗಾಗ್ಲಿ, ಪ್ರತಿಯೊಂದಕ್ಕೆ ಈ 33% ಅನ್ನು ಮಾಡಿದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಬಹಳ ಅನುಕೂಲ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲಿ. ಹಂಗಾಗಿ ನಾವು ಈ ಒಂದು ಉದ್ದೇಶದಿಂದ ನಾವು ಇವತ್ತು ನಮ್ಮ ಪ್ರಸ್ತುತದಿಂದ ನಾವು ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ. ಜೈ ಹಿಂದ್, ಜೈ ಭಾರತ ಮಾತೆ. ವೆಂಕಟೇಶ್ವರ ಶೆಟ್ಟಿ. ಮಹಿಳಾ ಮೀಸಲಾತಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಯಾಕಂದ್ರೆ ಮಹಿಳೆಯರು ಮನೆ ಅಷ್ಟೇ ಅಲ್ಲ, ಸಮಾಜ ಕೂಡ ನೆಲೆಸುವಂತ ಕೆಪಾಸಿಟಿ ಇದೆ ಇವಾಗಿನ ಇದ್ರಲ್ಲಿ. ಅಷ್ಟೇ ಅಲ್ಲ, ನಾವು ಪುರುಷರಿಗೆ ಸಮಾನರಾಗಿದ್ದೀವಿ, ಎಲ್ಲಾ ಕ್ಷೇತ್ರದಲ್ಲೂ ನಾವಿದ್ದೀವಿ. ನಮ್ಮ ಮತದಾನ ಎಲ್ಲ ಎಷ್ಟೋ ಇದರಲ್ಲಿ ಅವ್ರಿಗೆ ಸಮಾನವಾಗಿದೆ. ಆಗಿದ್ದಾಗ ನಮಗಾಗ 33% ರಿಸರ್ವೇಶನ್ ಬೇಡ. ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ಅಮ್ಮ ಎಲೆಕ್ಷನ್ಗೆ ನಿಂತ್ಕೋಬಹುದು. ಇದು ಹೆಣ್ಮಕ್ಳು ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು? ಯಾಕೆ ನಮ್ಗೆ ರಿಸರ್ವೇಶನ್ ಬೇಡ ಅಂತ ಹೇಳ್ಬಿಟ್ಟು ಅಪರೆಂಟ್ ಪಾರ್ಟಿಗಳು ನಮಗೆ ಯಾವಾಗ ರಿಸರ್ವೇಶನ್ ಬೇಕಾಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. ನಮ್ಮ ಮತದಾನ ಇಷ್ಟು ಜಾಸ್ತಿ ಪರ್ಸೆಂಟ್ ಇರೋದಿಲ್ಲ, 10 ಬೇಕೇ ಬೇಕು. 14% ಆಗ್ತಿದೆ ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು. ನಮ್ಮ ಜನಗಣತಿ ಜಾಸ್ತಿ ಆಗ್ತಿರೋದ್ರಿಂದ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ನಾವು ಪುರುಷರಿಗೆ ಸಮಾನರು. ನಾವು ಯಾವುದಕ್ಕೆ ಕೆಳಗಡೆ ಇಲ್ಲ ಅಂತ ಇದ್ದಾಗ ನಾವು ಯಾಕೆ ನಾವು ಬಗ್ಬೇಕು? ಯಾಕೆ ನಾವು 14% ಎಷ್ಟು ಇಟ್ಕೋಬೇಕು? ನಾವು ಯಾಕೆ 33% ಮಾಡಬಾರ್ದು? ಈ ಎಂತ ವಿರೋಧ ಮಾಡ್ತಿರಲ್ಲ, ಯಾಕೆ ಮಹಿಳೆಯ ವಿರೋಧಿನ ನೀವು? ಅಂದ್ರೆ ಮಹಿಳಾ ವಿರೋಧ ಪಕ್ಷಗಳ ನೀವು ಮಹಿಳೆಯರ ದ್ವೇಷ ಮಾಡ್ತೀರಾ ನೀವು? ನಾವ್ ಯಾಕೆ ಓದ್ಕೊಂತೀರ? ಹಂಗಾದ್ರೆ ಮಹಿಳೆಯರು ಓಟ ಬೇಡ, ಓಟ ಮಾಡಲ್ಲ. ಎಲ್ಲರೂ ಪುರುಷ ಕಷ್ಟ ಮಾಡ್ಕೊಳ್ಳಿ, ಮಹಿಳೆಯರು ಯಾಕೆ ಓಟ ಮಾಡ್ಬೇಕು? ಮಹಿಳೆಯರು ಓದ್ಬೇಕಂದ್ರೆ ಮಹಿಳೆಯರು ಸಮಾನ ಹಕ್ಕಿನ ಫಸ್ಟ್ ಮರ್ಯಾದೆ ಕಲ್ತ್ಕೊಳ್ಳಿ. ಭಾರತ ಮಾತ್ರ ಮಹಿಳೆ, ನಿಮ್ಮ ಅಮ್ಮ ಅಪ್ಪ ಮಹಿಳೆ, ಮಹಿಳೆಯರಿಗೆ ಸ್ಥಾನ ಕೊಡ್ಲೇಬೇಕು. ಕೋಮಲ್ ಜನ ಹೋರಾಟ ಈಗ ಇಷ್ಟು ಜನ ಅಲ್ಲ, ಸಾವಿರ ಜನ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ ಮಾತೆ.